ऑथेंटिक न्यूज 19 में आपका स्वागत है। आइए देखते हैं आज की न्यूज। ನಾನು ಐಎಂ ತೊರಗಲ್ ಅಂತ ಹೇಳಿ ಹಿರಿಯ ಸಮಾಜ ಸೇವಕ. ಕಳೆದ 45 ವರ್ಷಗಳಿಂದ ವಿವಿಧ ಸರ್ವಧರ್ಮ ಸಮಾಜ ಸೇವಕನಾಗಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದೇನೆ. ಈಗ ನಾನು ಕೆಲವೊಂದು ಅನಿಸಿಕೆಗಳು ಮಾಧ್ಯಮದವರ ಮುಂದೆ ತೋಡಿಕೊಡ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ನಮ್ಮ ಹುಬ್ಬಳ್ಳಿಯಲ್ಲಿಯ ಪ್ರಸಿದ್ಧ ಓಣಿ, ಹಳೆಯ ಓಣಿ, ಪೆಂಡಾರ್ ಓಣಿಯಲ್ಲಿರುವ ಒಂದು ದರ್ಗಾ ಅದ, ಹೈದರ್ ಶಾ ವಲಿ ಬಾಬಾ ದರ್ಗಾ ಅದ. ಆ ದರ್ಗಾ ಕೆಲಸ ಸ್ಥಗಿತಗೊಳ್ಳದ. ಆ ದರ್ಗಾ ಸ್ವಲ್ಪ ಚಲೋ ಕಟ್ಟಬೇಕು, ಅದು ಒಳ್ಳೆ ರೀತಿಯಿಂದ ಒಂದು ದರ್ಗಾ ಅದಕ್ಕೆ ರೂಪ ಕೊಡಬೇಕು, ದರ್ಗಾ ಕಟ್ಟಬೇಕಂತ ಹೇಳಿ ಅಲ್ಲಿ ಮುಸ್ಲಿಂ ಬಾಂಧವರು ಒಂದು ಕಮಿಟಿ ಮಾಡ್ಕೊಂಡು ಅದನ್ನ ದರ್ಗಾ ಕಟ್ಬೇಕಂತ ಹೇಳಿದ್ರೆ, ಅಲ್ಲಿ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ರಂತ, ಅದನ್ನ ಪರ್ಮಿಷನ್ ಕೊಡಬಾರ್ದು. ಆ ದರ್ಗಾ ಬಾಜು ನಮಾಜು ಮಾಡ್ತಾರೆ, ದರ್ಗಾ ಪಕ್ಕದಲ್ಲಿ ನಮಾಜು ಮಾಡ್ತಾರೆ. ಅದು ಯಾವಾಗಲಿಂದ ಮಾಡ್ತಾರೆ? ಕಳೆದು 200 ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಆ ದರ್ಗಾದಲ್ಲಿ 200 ವರ್ಷಗಳಿಂದ ಇದು ನಮಾಜ್ ಮಾಡ್ತಾ ಬರ್ತಾ ಇದ್ದಾರೆ. ಇಲ್ಲಿ ಯಾವುದು ಅಂತವ್ಯಾವು ಇನ್ನೂವರೆಗೆ ಭೇದ ಭಾವ ಇದ್ದಿದ್ದಿಲ್ಲ. ಈಗ ಯಾಕೆ ಭೇದ ಭಾವ ಬಂತು? ಮತ್ತು ಪ್ರತಿ ವರ್ಷ ದರ್ಗಾದಲ್ಲಿ ಬಾಬಾದ ಸೂಫಿ ಸಂತರ ಉರುಸು ನಡೀತದೆ. ಉರುಸು ಅಂದ್ರೆ ಜಾತ್ರಿ, ಸಣ್ಣ ಪ್ರಮಾಣದ ಜಾತ್ರಿ. ಆ ಜಾತ್ರೆ ಒಳಗೆ ಎಲ್ಲ ಸಮಾಜ ಬಾಂಧವರು ಭಾಗವಹಿಸ್ತಾ ಬರ್ತಾರೆ. ನಾನು ನೋಡ್ಕೊಂತ ಬಂದ 45 ವರ್ಷ ನೋಡ್ಕೊತಾ ಇದ್ದೀನಿ. ಈಗ ಅದನ್ನ ಯಾರೇ ತಡೆ ಹಿಡ್ದಾರಂತೆ, ಯಾರೇ ಕಂಪ್ಲೇಂಟ್ ಕೊಟ್ರಂತೆ. ಯಾಕ್ರಿಪ್ಪ ಕಂಪ್ಲೇಂಟ್ ಕೊಟ್ರ? ಯಾರು? ಏನ್ ಕಾರಣ? ಏನ್ ನಿಮ್ಗೆ ಅನ್ಸೈತಲ್ಲಿ? ಸೂಫಿ ಸಂತ್ರವರು, ಅವ್ರ ಶಾಪ ತಗೋಬೇಡ್ರಿ. ಸೂಫಿ ಸಂತ್ರ ಶಾಪ್ ತಗೊಂಡಂತ ವ್ಯಕ್ತಿಗಳು ಹುಬ್ಬಳ್ಳಿಯಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ, ಏನೇನ್ ಆಗ್ಯಾರ, ಅದನ್ನ ತಿಳ್ಕೋರಿ. ತಿಳ್ಕೊಂಡ್ ಇದ್ ಮಾಡ್ಕೊಡ್ರಿ. ಕಂಪ್ಲೇಂಟ್ ಕೊಟ್ರಿ, ಯಾಕೆ ಕೊಟ್ರಿಪ್ಪ? ಕಳೆದ 80 ವರ್ಷಗಳ ಹಿಂದೆ, 70-80 ವರ್ಷಗಳ ಹಿಂದೆ ಆ ದರ್ಗಾ ಕಟ್ಟಿ ಮೇಲೆ ಕೆಲವೊಬ್ಬರು ಉಪಜೀವನ ನಡೆದವು. ಬಹಳಷ್ಟು ಉಪಜೀವನ ಅಲ್ಲಿ ನಡೆದಿದ್ದು. ಅಲ್ಲಿ ಕೆಲವೊಂದು ರೊಟ್ಟಿ, ಕಾಳಿನ ಪಲ್ಯ, ಸಾಂಬಾರು ಅದು ಮಾಡ್ತಿದ್ರು. ನಮ್ಮ ಪೆಂಡಾರಿ ಮಂದಿ, ನಮ್ಮ ಬಾಂಧವರು, ಇವು ಟಾಂಗಾ ಚಾಲಕರು ಬಂದಲ್ಲಿ ಅದರ ಚಾಕಣ, ಆ ಕಾಳು ಕಡಿ, ರೊಟ್ಟಿ ಸೇವಿಸ್ತಾ ಇದ್ರು. ಕಮ್ಸ್ ಕಮ್ಮಂದ 15-20 ಮಂದಿ ಅಲ್ಲಿ ಉಪಜೀವನ ಮಾಡ್ತಾ ಇದ್ರು. ಉಪಜೀವನ ಮಾಡ್ಕೊಂಡ್ರ ಅದರಿಂದ ರೊಕ್ಕನ್ನು ಗಳಿಸಿ ಕೆಲವೊಬ್ಬರು ಅಲ್ಲೇ ಸ್ಥಳೀಕರಾಗ್ಯಾರ. ಅಲ್ಲೇ ಸ್ಥಳೀಕರು ರೊಕ್ಕನ್ನು ಗಳಿಸ್ಯಾರ ಕೆಲವು ಮಂದಿ. ಆ ರೊಕ್ಕಲಿಂದ ನೀವು ಕೆಲವೊಂದು ಮನಿ ಸಂಸಾರ ನಡೆದದ್ ನಿಮ್ದು ತಿಳ್ಕೋರಿ. ಸಂಸಾರ ನಡೆದಲ್ಲಿ 70-80 ವರ್ಷ ಸ್ಟೋರಿ ಇದೆ. ಅವಾಗ ಯಾರಿದ್ರು ನೀವು? ನಾನು 70 ವರ್ಷ ಸ್ಟೋರಿ ನನಗೂ ಗೊತ್ತಿಲ್ಲ, ನಾ ಕೇಳಿದ್ದು ಸ್ಟೋರಿ. ಅಲ್ಲಿ ಹಿರಿಯರು ನನಗೆ ಹೇಳಿದ್ದು 1984ರಾಗ ನಾ ಅಲ್ಲಿ ಕೇಳಿದೆ. 84ರಾಗ ಈ ವಿಷಯ ನನಗೆ ಹೇಳಿದ್ದು. ಇದು 70-80 ವರ್ಷದಿಂದ ಇದೆ. ಕೆಲವೊಬ್ಬರು ಪ್ರಿಜನ್ ನಡೀತಿದ್ದು. ಕೆಲವೊಬ್ರು ಕಾಳು ಕಡಿ ಚಾಕಣ ಮಾಡ್ತಿದ್ರು. ನಮ್ಮ ತಾರಾಬಾಯಿ ಅಂತವ್ರು, ಸಂಗಮ್ಮ, ಅವ್ರ ಕಡ್ಲಿ ಸಂಗಮ್ಮ, ಇವೆಲ್ಲ ಕೆಲವೊಬ್ಬರು ಹೆಸರು ಹೇಳಿದ್ರು. ಇವರೆಲ್ಲ ಮಾಡ್ತಿದ್ರು. ಉಪಜೀವನ ನಡೆಯುವಂತಹದ ಸ್ಥಳ ಅದು. ಅಲ್ಲಿ ದರ್ಗಾದ ಸೂಫಿ ಸಂತರ ಅದಾರ. ಪರ್ಮಿಷನ್ ಕೊಡಬಾರ್ದಂತೆ ಅರ್ಜಿ ಕೊಟ್ರಿ. ಯಾಕ್ರಿಪ್ಪ ಕೊಟ್ರಿ? ಏನಂತದ್ದೇನದ ಅಲ್ಲಿ? ಇನ್ನು ಅಲ್ಲಿ ಅವಾಜ್ ಬರಬಾರ್ದ್ರಿಪ್ಪ. ಇದು ಪೇಟೆ ಅದ, ದವಾಖಾನೆ ಇದೆ, ಹಾಸ್ಪಿಟಲ್ ಅದ, ಅಲ್ಲಿ ಬಾಜು ಒಂದು ತುಳಜಾಭವಾನಿ ಗುಡಿ ಅದ, ಮಂದಿರ ಅದ. ಆ ಮಂದಿರದ ಪೂಜಾ ಮಾಡೋ ಹೊತ್ನಾಗ ತೊಂದರೆ ಆಗಬಾರ್ದು ಅವ್ರಿಗೆ. ಅವಾಜ್ ಮಾಡ್ಬೇಡ, ಮೈಕ್ನ್ಯಾಗ ಸಣ್ಣ ಮಾಡಿರಿ, ಅವಾಜ್ ಮಾಡ್ಬೇಡ ಅಂತ ಹೇಳಿ ಅದು ಹೋಗ್ತೀವಿ. ಯಾಕಂದ್ರೆ ಎಲ್ಲಾ ಗುಡಿ, ಗುಂಡಾರ, ದರ್ಗಾ, ಮಜೀದ್, ಮಂದಿರ ಎಲ್ಲ ನಮ್ಮ ಭಾರತ ದೇಶದ್ದು ಎಲ್ಲವು. ಏನ್ ನಾವು ಈ ಮುಸಲ್ಮಾನ್ರಿ ಅರಬಸ್ತಾನದಿಂದ ಬಂದಿಲ್ಲ, ಏನ್ ಅಮೆರಿಕದಿಂದ ಬಂದಿಲ್ಲ. ನಾವು ಭಾರತೀಯರ. ಈ ಭಾರತ ಮಾತೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿ, ಈ ಭಾರತ ಮಾತೆಯಲ್ಲಿ ಹೊಟ್ಟೆಯಲ್ಲಿ ವಿಲೀನರಾಗೋರು ನಾವೆಲ್ಲ. ನೀವೆಲ್ಲರೂ ಈ ತಾರತಮ್ಯ ಯಾಕೆ ಬಂತು? ಯಾಕೆ ಪರ್ಮಿಷನ್ ಬೇಕು? ಊರು ಹೊರಗೆ ಹೊಯ್ಕೊಳ್ಳಕ್ ದೊಡ್ಡ ಪರ್ಮಿಷನ್ ಬೇಕಾ? ಪರ್ಮಿಷನ್ ಯಾಕೆ ಬೇಕು? ಪರ್ಮಿಷನ್ ಯಾಕೆ ಬಂತಿದ್ದು? ಏನ್ರಿ ಹುಬ್ಳಿ ಶಾಸಕರೇ, ಏನ್ ಮಾಡ್ತಾ ಇದ್ದೀರಿ ನೀವು? ಎಲ್ಲಾರು ಕರೀರಿ, ಸಮಾಜದವ್ರು ಕರೀರಿ. ಅಲ್ಲಿ ತಕರಾರು ಮಾಡ್ತಲ್ಲ, ಎಲ್ಲಾ ಸಮಾಜದವ್ರು ಕರೆಸಿ ಸೌಹಾರ್ದತೆ ಒಂದು ಮೀಟಿಂಗ್ ಕರೆದು ಅವರೆಲ್ಲ ತಿಳಿ ಹೇಳ್ರಿ. ವೈಮನಸ್ ಬ್ಯಾಡ. ನಿಮ್ಗೆ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಹುಬ್ಳಿ ನಾಗರಿಕರೇ, ನಮ್ಮ ಚನ್ನಪೇಟ್ ಕಂಬಲಿವಾಲೆ ದರ್ಗಾ, ಆ ದರ್ಗಾ ಸರ್ವನಾಶ, ದರ್ಗಾ ಬೀಳಿಸ್ಲಿಕ್ಕೆ ಒಬ್ಬರು ಗುದ್ಲಿ ಸಲ್ಕಿ ತಗೊಂಡು ಅದನ್ನ ಬಡ್ಯಾಕ್ ಬಂದವ. ಮುದ ಸ್ವಲ್ಪ ಹೊಡೆದ ಅದನ್ನ. ಅಂತ ಮನುಷ್ಯ ಯಾರಂತ ಹೆಸರು ಹೇಳೋದ್ರಲ್ಲಿ ನಿಮ್ಗೆ ಗೊತ್ತದ. ಅವನ್ ಕೆಲವೇ ದಿವಸದಲ್ಲಿ ಕಾಲು ಹೋತು, ಕೈಗೆಲ್ಲ ಕ್ವಾ ಬಡಿತು. 20 ವರ್ಷ ಹಳೆ ಹುಬ್ಳಿ ಸರ್ಕಲ್ನ್ಯಾಗ ಭಿಕ್ಷಾ ಬೇಡದವ. ನಾ ನೋಡಿ ಹಿಂಗ್ಯಾಕ್ ಮಾಡಿದೆವು, ಈ ನಮನ್ ಮಾಡ್ಯಾನ ಸಜಾ ಕೊಟ್ಟಾನ, ಈ ನಮನ್ ಮಾಡ್ಯಾನ ಸಜಾ ಕೊಟ್ಟಾನ. ನಾ ಹಳೆ ಹುಬ್ಳಿ ಸರ್ಕಲ್ನಾಗೆ ಹೆಚ್ಚಿಗೆ ಇರ್ತೀನಿ. ಹಳೆ ಹುಬ್ಳಿ ಸರ್ಕಲ್ನಾಗೆ ಹೆಚ್ಚಿಗೆ ಇರುದು ನಾವು. ಏನಪ್ಪಾ, ಅಲ್ಲೇ ನಮ್ಮ ಒಂದು ಒಡನಾಟದ, ಎಲ್ಲ ಸಮಾಜ ಬಾಂಧವ್ರು ಒಡನಾಟದ. ಚನ್ನಪೇಟೆಯಾಗ ಹುಟ್ಟಿ ಬೆಳೆದು, ಚನ್ನಪೇಟೆಯಾಗ ನನ್ ಗೆಳೆಯರು ಬೆಳಗದೆ. ಚನ್ನಪೇಟಿ
ಚನ್ಪೇಟಿ ದಾಳಿಂಬರ ಪೇಟು ಆಸರವಣಿ ಇವೆಲ್ಲ ನನ್ನ ಗೆಳೆಯರ ಬೆಳಗಿದು. ನಾ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದವ. ಅಲ್ಲಿ ಗೆಳೆಯರ್ ಬೆಳಗದ ಎಲ್ಲ ಸಮಾಜದವ್ರು ಕೂಡ್ತಾರ, ಮಾತಾಡ್ತೀವಿ ಮಾಡಿದ್ರು. ಈಗ ಅದು ಖಾಲಿ ಕಂಬ್ಳಿಯಲ್ಲಿ ದರ್ಗಾ ದಿನ ಬಡದಲ್ಲ, ಆ ಮನುಷ್ಯ 20 ವರ್ಷ ಭಿಕ್ಷಾ ಬಿಡದ. ಬೇಡ ಅವ್ಗೆ ಯಾವ್ದು ಭಿಕ್ಷಾನ ಹಾಕ್ಲಿಲ್ಲ. ಬಾಳ ಪರಿಸ್ಥಿತಿ ಗಂಭೀರ ಆಯ್ತು. ನಾನು ನೋಡಿ ಮರ ಅಂದ ಅವ ಯಾವ್ದ ಸಾವಜಿ ಪೈಕಿ ಅವ ಖೋಡೆ ಅಂತೇಳಿ ಅವನ ಹೆಸರು. ಅವ್ನ್ ನಾನ್ ಕರ್ಕೊಂಡು ಹೋಗಿ ಒಂದ್ ಮನಿ ಕೊಟ್ಟೆ, ಜಾಗ ಉದಾಹರಣೆ ಕೇಳ್ರಿ ಅವ್ರ ಖೋಡೆ ಯಾರದಾರ ಜಾಗ ಕೊಟ್ಟಿನ 20-30 ಸೈಟ್ ಕೊಟ್ಟೆ ಅವ್ನು. ಆಮೇಲೆ ಅವ್ರ ಅಣ್ಣ ಬಂದ, ನನಗೂ ಒಂದ್ ಕೊಡ್ರಿ ಅಣ್ಣಾರ, ಏಪ್ಪ ನಿಮ್ ತಮ್ಮಗ ಅವ್ನ್ ನೋಡಾಕ್ ಆಗಿಲ್ಲ ನನಗೆ, ಅವ್ನ್ ಕೊಟ್ಟಿನಿ ನಾನು ಅಂತ ಹೇಳಿ. ನನಗೂ ಕೊಡ್ರಿ ಅಂತ ಅವೂ ಒಂದ್ ಕೊಟ್ಟೆ, ಅವ್ರ ಅಣ್ಣಗೂ. ಬೇಕಾದ್ರೆ ವಿಚಾರ ಮಾಡ್ರಿ, ಈ ಸಮಾಜ ಸೇವಕ ಆಯಂ ತೊರಗಲ್ ಹಸಿ ಗೋಲಿ ಹೊಡಿದಿಲ್ಲ, ನಿಜವಾದ ಸ್ಟೋರೀಸ್ ತಾನೆ ಆಯಂ ತೊರಗಲ್ ಅಂತ ಏನ್ರಿಪ್ಪ. ಇದನ್ನ ಒಂದು ಸೈಡ್ ಕೊಟ್ಟೆ, ಅವ್ಗೆ ಯಾಕೆ ಕೊಡ್ಬೇಕು? ನಮ್ಮ ದರ್ಗಾ ಒಡ್ಯಾಕ್ ಪ್ರಯತ್ನ ಮಾಡಿದ ಅಂತವಾಗ ನಾನ್ ಮಾಡಿದೆ, ಆಯ್ತು. ಆ ದೇವ್ರ ಸಜಾ ಕೊಡ್ತಾನೆ, ಭಗವಂತ ಏನ್ ಕೊಡ್ತಾನೆ, ಯಾವ ಅಲ್ಲಿ ಕುಂತಾನೆ ಮ್ಯಾಲೆ ಫೈಸ್ಲಾ ಮಾಡೋ ಜಡ್ಜ್. ನಾವು ಏನೈತಲ್ಲ ಅವ್ನು ನೋಡಿ ಕನಿಕರ ಪಟ್ಟು ಅವಂಗ ಜಗ ಮಾಡಿಕೊಟ್ಟೆ. ಇಂಥ ಒಂದು ಕಳಿಕಳಿ ಭಾವನೆ ಬರ್ಬೇಕು, ಮಾನವೀಯತೆ ಭಾವನೆ ಬರ್ಬೇಕು. ಯಾಕೆ ನಿಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ? ಯಾಕೆ ಅದನ್ನ ತಕರಾರು ಮಾಡ್ತಾ ಇದ್ದೀರಿ? ಯಾರು ತಕರಾರು ಮಾಡ್ತಾ ಇದ್ದೀರಿ? ಅದನ್ನ ಸೂಫಿ ಸಂತ್ರದಲ್ಲಿ ಸೂಫಿ ಸಂತರ ಶಾಪ್ ಸರಿ ಆಗುದಿಲ್ಲ. ಗಾರ್ಡನ್ ಪೇಟ್, ಮಾಲ್ದಾರ್ ಬಾಡ, ಸದರ್ ಸೋಪಾ, ಮಸ್ತಾನ್ ಸೋಪಾ, ತೋರಿರಕ್ಕಲ್, ಆಸರವಣಿ, ಇಲ್ಲೆಲ್ಲ ಸೂಫಿ ಸಂತರ ಬಗ್ಗೆ, ಹಿರಿಯರ ಬಗ್ಗೆ ಮಾತಾಡಿದಂತ ವ್ಯಕ್ತಿಗಳು ಇವತ್ತು ಏನ್ ಆಗ್ತಾ ಇದ್ದಾರೆ, ಏನ್ ಆಗ್ಯಾರ ಅನ್ನೋದು ನೋಡಿ ಎಲ್ಲಾ ಕಡೆ ಅಡ್ಡಾಡಿನಿ ನಾನು. ತೋರಿ ಅಕ್ಕರೊಳಗೆ ಬಹಳಷ್ಟು ಇಂಥವ್ರಿದ್ರು ಕಿಡಿಗೇರಿಗಳು. ಏನಾದ್ರು ಪರಿಸ್ಥಿತಿ ಅವ್ರದ್ದು? ದಯವಿಟ್ಟು ಏನ್ ಕೈ ಮುಗಿದ್ ಎಲ್ಲಾರನ್ನ ವಿನಂತಿ ಮಾಡ್ಕೋತೀನಿ ನಾನು, ಆ ಪರ್ಮಿಷನ್ ನೀವ ಏನ್ ತಕರಾರು ಮಾಡಿರಲ್ಲ, ನೀವು ಹೋಗಿ ಪಡಿಸಿರೋದನ್ನ ಕೊಡಿಸಿ ಅದ ದರ್ಗಾ ಅದಕ್ಕೆ ಅದು ಕಟ್ಟಾಕ್ ಇದು ಅನುಕೂಲ ಮಾಡ್ಕೊಡಿ. ಅಲ್ಲಿ ಸ್ವಲ್ಪ ನಮಾಜು ಮಾಡ್ತಾರೆ, ಸುಫಿ ಸಂತರಿಗಲ್ಲಿ ಇದು ಮಾಡ್ತಾರೆ ಏನ್ರಿಪ್ಪ, ಅದು ಮಾಡ್ಕೊಡಿ. ನಮ್ಮ ಮುಸ್ಲಿಮ್ಸ್ ಲೀಡರ್ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗ್ರಿ ಇಲ್ಲಿ ಹೋಗ್ರಿ ಹೇಳ್ತಾ ಇದ್ದೀರಂತ. ಯಾಕ್ರಿಪ್ಪ? ನೀವು ಹೋಗ್ರಿ, ಸೆಕ್ರೆಟರಿಯಲ್ಲಿ ಹೋಗ್ರಿ, ಬೆಂಗಳೂರಿಗೆ ಹೋಗ್ರಿ, ಏನ್ ಮಾಡ್ಕೊಂಬರ್ರಿ. ಅಥವಾ ಅವ್ರನ್ನ ಯಾರ ವಿರುದ್ಧ ಮಾಡ್ತಾರಲ್ಲ ಅವ್ರನ್ನ ಕರೆದು ವಿನಂತಿ ಮಾಡ್ಕೊರಿ. ಇದು ತಕರಾರು ಮಾಡಿ ಏನ ಕೊಟ್ಟವ್ರೋ ಮಾಡೋರು ಅನ್ನಕ್ ಬರುದಿಲ್ಲ. ನಯ ವಿನಯ, ನಮ್ಮ ದೇಶದ ಭಾರತ ದೇಶ ನಯ ವಿನಯಲಿಂದ ಬೇಕಾದ ಸಂಪಾದಿಸ್ಬೋದು. ನಯ ವಿನಯಲಿಂದ ನಾವು ಬೇಕಾದ ಸಂಪಾದಿಸ್ಬೋದು. ಉದಾಹರಣೆಗೆ ನಾ ಬರೇ ಬ್ರಾಹ್ಮಣರು ಕೊಡಿರ್ತೀನಿ. ಬ್ರಾಹ್ಮಣರು, ಲಿಂಗಾಯತರು, ಸ್ವಾಮಿಗಳು, ಐನಾರ್ ಅವ್ರು ಕೊಟ್ರೆ ನನ್ನ ದೋಸ್ತಿ ಹೆಚ್ಚಿಗೆ 99% ನೋಡ್ಕೊರಿರ್ತೇನೆ. ಬ್ರಾಹ್ಮಣರು, ಲಿಂಗಾಯತರು, ಸ್ವಾಮಿಗಳು ಏನದ ಅವ್ರ ಸುಖದ ನಾ ಭಾಗ್ಯ ಆಗ್ತೇನೆ, ನನ್ನ ಸುಖದ ಅವ್ರು ಭಾಗ್ಯ ಆಗ್ತಾರೆ. ಇಂಥ ಒಂದು ಭಾವನಾ ಬೆಳಿಲಿ ಅಷ್ಟು. ನಾನು ಇದನ್ನ ಯಾರು ತಕರಾರು ಮಾಡಿರಲ್ಲ. ಸ್ವಲ್ಪ ನೀವು ಮುಸ್ಲಿಮ್ಸ್ ಲೀಡರ್ ನಮ್ಮ ಯಾರದಾರ ಹುಬ್ಳ್ಯಾಗ ದೊಡ್ಡ ಲೀಡರ್ ಕರೆಸ್ರಿ ಅವ್ರನ್ನ. ಅವ್ರು ಯಾರು ತಕರಾರು ಮಾಡಿರಲ್ಲ ಅವ್ರು ಕರೆಸಿ ಸೌಹಾರ್ದತೆ ಒಂದು ಬ್ಯಾಡ್ರಿಪ್ಪ, ಇದು ಅನುಕೂಲ ಮಾಡ್ಕೊಡ್ರಿ. ಶಬ್ದ ಅವಾಜ್ ಅದನ್ನ ಬರ್ಲಾರ್ದಾಗ ನಾವು ನೋಡ್ಕೋತೀವಿ. ಏನ್ ಅಗ್ರಿಮೆಂಟ್ ಮಾಡ್ಕೋತೀವಿ ನಮ್ಮ ಕಡೆ ಬರ್ಸ್ಕೊಡ್ಬೇಕು. ಅದು ಪ್ಯಾಟ್ ಸಂತದ ಅದ ಅಜಾ ಅವಾಜ್ ದಬಾಷೆ ಬರ್ತೈತಿ, ಹಿಂಗ ಆಗ್ತದೆ ಅಂತ ಹೇಳಿ ಕಂಪ್ಯೂಟರ್ ಕೊಟ್ಟಿರ್ಬೇಕು. ಬೇಡ, ನಮ್ ಮೈಕ ಬೇಡ. ಟೈಮ್ ನೋಡ್ತಾರೆ, ಅವ್ರು ಹೋಗ್ತಾರೆ, ಸುಫಿ ಸಂತರ ಬೆಟ್ಟ ಹಾಕ್ತಾರೆ, ಬೆಟ್ಟ ಆಗಿ ಅಲ್ಲಿ ದರ್ಶನ ಮಾಡ್ಕೋತಾರೆ, ಅಲ್ಲಿ ನಮಾಜ್ ಮಾಡ್ತಾರೆ, ಬಂದ್ಬಿಡ್ತಾರೆ. ಯಾಕೆ ಹಿಂಗ್ ಮಾಡ್ತಾ ಇದ್ದೀರಿ? ನಾ ಯಾವ ಪಾರ್ಟಿಯೂ ಅಲ್ಲ, ಯಾ ಬೆಳಗದವನು ಅಲ್ಲ, ಯಾ ಗ್ರೂಪ್ನೇವ್ ಅಲ್ಲ. ಅಂಜುಮನ್ ಗ್ರೂಪ್ ಅದಾವ್ 1, 2, 3 ನಾ ಯಾವ ಗ್ರೂಪ್ನೇವ್ ಅಲ್ಲ. ನನ್ಗೆಲ್ಲಾ ಗ್ರೂಪ್ ನನ್ನವ್ರ. ಈಗ ನಮ್ ಈಗಿನ ಗ್ರೂಪ್ ಐತಲ್ಲ, ಇಂಡಸ್ಗಿರಿ ಸಾಹೇಬ್ರು ಒಳ್ಳೆಯವರು, ಮಾಜಿ ಸಚಿವರು ಅದಾರಂತೆ ನಾ ಸಪೋರ್ಟ್ ಮಾಡಿದೆ. ಇಂಡಸ್ಗಿರಿ ಗ್ರೂಪ್ ನಾ ಸಪೋರ್ಟ್ ಮಾಡಿದೆ. ನಾ ಆತ್ಮಸಾಕ್ಷಿ ಆಗೈತೇನೆ. ಇಂಡಸ್ಗಿರಿ ಅವರು ಒಳ್ಳೆಯವರದಾರ, ಮಾಜಿ ಸಚಿವರದಾರ, ನಮ್ಮ ಒಳಗೆ ಕೆಲಸ ಮಾಡ್ಬೋದು ಅಂತ ಹೇಳಿ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ. ಅದಕ್ಕೆ ಸಪೋರ್ಟ್ ಮಾಡಿ ಹಿಂದ್ ಸರಿದೆ. ಅವ್ರ ಹಿಂದ್ ಬೆನ್ನತ್ತಲ್ಲ. ಮತ್ 3 ವರ್ಷ ಆದ್ಮೇಲೆ ಬರೋದು ಅವ್ರ ಕಡೆ. ನಾ ಯಾರು ತಂದಿನಿ ನಾ ಮಾಡೀನಿ ಅಂತ ಹೇಳಿ ಅವ್ರು ಬೆನ್ನತ್ತದಿಲ್ಲ ಯಾರ್ದು. ನಾನ್ 40 ವರ್ಷದ ಹಾಕಿ ಯಾರನ್ನು ಬೆನ್ನತ್ತಿಲ್ಲ. ಬಸವರಾಜ ಬೊಮ್ಮಾಯಿ ಕೊಟ್ಟಿದ್ದೆ, ಗೋಪಿನಾಥ್ ಸಾಂಡ್ರವ್ರು ಕೊಟ್ಟಿದ್ದೆ, DK ನಾಯಕರು ಕೊಟ್ಟಿದ್ದೆ ಏನ್ರಿಪ್ಪ. ಆಮೇಲೆ ನಮ್ಮ ಬಿಜೆಪಿ ನಾಯಕರು ಕೊಟ್ಟರು ನಾ ಇದ್ದೆ. ಆದ್ರೆ ಯಾರು ಕೊಟ್ಟರು ನಮ್ಮ ಲೀಡರ್ ಇಲ್ಲ. ನಾನು ಯಾರು ಅವ್ರ ಇದ್ರೊಳಗೆ ಬೆಳೆದಿಲ್ಲ. ನನ್ನ ಕೈ ನಮ್ ಕಾಲ್ ಮೇಲೆ ನಿಂತ ನಾ ಬೆಳೆದೀನಿ. ಸ್ಲಮ್ ಲೀಡರ್ನ ಹಲವಾರು 21 ಸ್ಲಮ್ ಅದಾವ. ಸ್ಲಮ್ನಾಗ ನನಗೆಲ್ಲ ಒಂದು ಆತ್ಮೀಯ ಗೌರವ ಅದ. ಇಲ್ಲಿ ಗೌರವ ಕೊಡ್ತಾರ. ಅಲ್ಲಿ ನನಗೇನು ಹೇಳ್ತಾರೆ. ಆದ ಕಾರಣ ದಯವಿಟ್ಟು ಈಗೇನ್ ತಕರಾರು ಮಾಡಿರಲಿಲ್ಲ. ಪೆಂಡ್ರೈವ್ ಮನಿ ದರ್ಗಾಕ್ಕೆ ಅದನ್ನ ದರ್ಗಾದ ಯಾರು ತಕರಾರು ಮಾಡಿರಲ್ಲ ಅದನ್ನ ಹಿಂದ್ ತಕ್ಕೋರು, ಅರ್ಜಿ ತಕ್ಕೋರಿ. ಅಲ್ಲಿ ಬಾಜು ಗುಡಿ ಅದ, ತುಳಜಾಭವನ್ ಗುಡಿ ಅದ. ಗುಡಿ ಬ್ಯಾರೆ ಅಲ್ಲ, ದುರ್ಗಾದೇವಿ ಗುಡಿ ಅದ, ಆ ಗುಡಿ ಬ್ಯಾರೆ ಅಲ್ಲ, ಸೂಫಿ ಸಂತರ ಬ್ಯಾರೆ ಅಲ್ಲ. ಅವ್ರೆಲ್ಲ ಒಂದ ಕಡೆ ಇರೋರು ಎಲ್ಲ ಅವರು. ನಾವು ಅವ್ರು ಬೇರೆ ತಿಳ್ಕೊಂಡಿವಿ. ಯಾಕಂದ್ರೆ ನಮ್ಮ 24 ತಾಸ್ನಾಗ ಏನ್ ಮಾಡ್ತೀವಿ ನಾವು, ಏನ್ ತಪ್ಪು ತಡೆ ಮಾಡ್ತೀವಿ. ಮನುಷ್ಯ ಹೊಟ್ಟಿ ಉಪಜೀವನಕ್ಕೆ ಒಂದ್ ಸುಳ್ಳು ಹೇಳ್ಬೇಕಾಗ್ತೈತಿ, ಒಂದ್ ತಪ್ಪು ಮಾಡ್ಬೇಕಾಗ್ತೈತಿ, ತಪ್ಪು ಕೆಲಸ. ಈ ಸೂಫಿ ಸಂತರು, ನಮ್ಮ ತುಳಜಾಭವಾನಿ, ಮಾತಾ ತುಳಜಾದೇವಿ, ದುರ್ಗಾದೇವಿ ಇವ್ರನ್ನ ಹಿಡ್ಕೊಂಡು ಹೋದ್ರೆ ನಮ್ಮೆಲ್ಲ ಪಾಪಗಳು ಪರಿಹಾರ ಆಗ್ತಾವ.
ನಾವು ಮಾಡಿದಂತ ಏನ್ ಸಣ್ಣ ಸಣ್ಣ ಪುಟ್ಟ ಪಾಪ ಇರ್ತಾವಲ್ಲ ಆ ಪರಿಹಾರ ಇರ್ತಾವ. ದಯವಿಟ್ಟು ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಯಾರು ಕಂಪ್ಲೇಂಟ್ ಕೊಟ್ಟಿರಲ್ಲ, ಯಾರು ಅದನ್ನ ತಕರಾರು ಮಾಡಿರಲ್ಲ, ಹಿಂದ್ ತಗೋರಿ ಅವ್ರಿಗೆ ಮನಿ ಮಟ್ಟ ಹೋಗಿ ಪರ್ಮಿಷನ್ ಕೊಡ್ರಿ.